ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಪೋಕೋದವರು ಲಾಂಚ್ ಮಾಡ್ತಾ ಇರುವಂಥ POCO X5 Pro ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನ್ನಿಸ್ದಂಗೆ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು ಸುಮಾರು 18,000 to 19,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ, ಬಟ್ ಗೊತ್ತಿಲ್ಲ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಇನ್ ಕೇಸ್ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಇದೆ, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾನೆ. ಅದರ ಕೆಳಗಡೆ ನಮಗೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನೋಡಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಅದರ ಕೆಳಗಡೆ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 18,000 to 19,000 ಪ್ರೈಸ್ ರೇಂಜಿಗೆ 67 ವ್ಯಾಟ್ ಅಂತ ಅಂದರೆ ಅನ್ಬಿಲೀವಬಲ್ ಅಂತ ಬೇಕಾದ್ರೂ ಅನ್ಬೋದು. ತುಂಬ ಕಡಿಮೆ ಬ್ರ್ಯಾಂಡ್ಗಳು ಈ ಬೆಲೆಗೆ 67 ವ್ಯಾಟ್ ಚಾರ್ಜರ್ನ ಕೊಟ್ಟಿರುವಂಥದ್ದು. ನಂತರ ಕೊನೆಯದಾಗಿ USB Type-C ಡಾಟಾ ಕೇಬಲ್ಲು, ಟೈಪ್ ಎ ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಆಗಿರುವಂಥ ಸ್ಮಾರ್ಟ್ಫೋನ್ 181 ಗ್ರಾಮ್ ವೆಯ್ಟ್ ಇದೆ ಮತ್ತು 7.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಒಂದು ಲೆವೆಲಿಗೆ ತಿನ್ನಾಗಿ ಕೂಡ ಇದೆ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಗೊರಿಲ್ಲಾ ಗ್ಲಾಸ್ 5, ಸೂಪರ್ ವಿಷಯ. ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ, ಸೊ ನಾವು ಸಪ್ರೇಟಾಗಿ ಸ್ಕ್ರೀನ್ ಗಾರ್ಡ್ ಹಾಕುವಂಥ ಅವಶ್ಯಕತೆ ಇಲ್ಲ. ಫ್ರಂಟಲ್ಲಿ ನಮಗೆ ಒಂದು ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಬೆಜಲ್ ಲಿಟ್ರಲಿ ಎಲ್ಲ ಕಡೆ ಕಡಿಮೆ ಇರುವಂಥದ್ದು, ಯೂನಿಫಾರ್ಮ್ ಬೆಜಲ್ಲು, ಮೇಲ್ಗಡೆ ಕೆಳಗಡೆ ಎಡಬಲ ಎಲ್ಲ ಸೈಡು ಕೂಡ ಬೆಜಲ್ ಈಕ್ವಲ್ ಆಗಿರುವಂಥದ್ದು. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ನಾನು ಈ ಬೆಲೆಗೆ ಇಷ್ಟು ಒಳ್ಳೆಯ ಲುಕ್ಕನ್ನು ಫ್ರಂಟಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ನೀವು ಯಾವ ಫೋನ್ ತೊಗೊಂಡ್ರೂ ಕೂಡ ಬೆಜಲ್, ಬಾಟಮ್ ಬೆಜಲ್ ದೊಡ್ಡದಾಗಿರುತ್ತೆ. ಇಷ್ಟು ಕಡಿಮೆ ಬಾಟಮ್ ಬೆಜಲ್ನ ಹೊಂದಿರುವಂಥ ಒನ್ ಆಫ್ ದ ರೇರೆಸ್ಟ್ ಫೋನ್ ಅಂತ ಅನ್ಬೋದು ಈ ಒಂದು ಪ್ರೈಸ್ ರೇಂಜ್ಗೆ. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತದೆ. ಗ್ಲಾಸ್ ರೀತಿ ಕಂಡ್ರೂ ಸಹ ಪ್ಲಾಸ್ಟಿಕ್ ಬ್ಯಾಗು ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ, ಸ್ಮಡ್ಜಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ನಿಮ್ಗೆ ಒಂಥರ ಈ ಕ್ಯಾಮ್ರಾ ಪಕ್ಕ ಡ್ಯೂಯಲ್ ಟೋನು, ಒಂಥರ ಗ್ಲಾಸಿ ಫಿನಿಶ್ ಇದೆ. ಅದರ ಕೆಳಗಡೆ ಮ್ಯಾಟ್ ಫಿನಿಶ್ ನಮಗೆ ಸಿಗ್ತಾ ಇದೆ. ಸೊ ಫುಲ್ ಮ್ಯಾಟ್ ಫಿನಿಶೇ ಕೊಟ್ಟಿದ್ದು ಚೆನ್ನಾಗಿರ್ತಿತ್ತ ಅಂತ, ಆಯಿತಾ? ಪರವಾಗಿಲ್ಲ, ಸುಮಾರಾಗಿದೆ ಹಿಂದ್ಗಡೆ ಲುಕ್ಕು. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮು ಪ್ಲಾಸ್ಟಿಕ್ ಫ್ರೇಮು. ಇದರಲ್ಲಿ ನಮಗೆ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಯಾವುದೇ SD ಕಾರ್ಡ್ ನಿಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇಲ್ಲ. ಮತ್ತು IR ಬ್ಲಾಸ್ಟರ್ ಕೂಡ ಇದೆ. ಸೊ ಸೂಪರ್ ವಿಷಯ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಸ್ಪೀಕರ್ ಗ್ರಿಲ್ಲು ಕೆಳಗೂ ಇದೆ, ಮೇಲೂ ಇರುವಂಥದ್ದು. ಇದ್ರ ಬಗ್ಗೆ ಕೂಡ ಆಮೇಲೆ ನಾನು ಮಾತನಾಡ್ತೀನಿ. ಮತ್ತು ಈ ಸ್ಮಾರ್ಟ್ಫೋನ್ IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಡಸ್ಟು ಮತ್ತು ಸ್ಪ್ಲ್ಯಾಶ್ ರೆಸಿಸ್ಟೆನ್ಸ್, ಸ್ವಲ್ಪ ನೀರಿಗೆ ಬಿದ್ದರೂ ಕೂಡ ಅಂಥದ್ದೇನೂ ಆಗುವುದಿಲ್ಲ. ಒಂದು ಒಳ್ಳೆ ವಿಷಯ. ಯೂಶಲಿ MI ಅವರೆಲ್ಲ ಫೋನ್ಗಳಲ್ಲಿ ಒಂದು IP53 ಕೊಡ್ತಾರೆ. ಅಟ್ಲೀಸ್ಟ್ ಏನು ಇಲ್ಲ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ಕೊಡ್ತಾರಲ್ಲ, ಸೊ ಅದೇ ಒಂದು ಖುಷಿ ವಿಷಯ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ನನಗೆ ಫ್ರಂಟ್ ಡಿಸೈನ್ ಬಿಲ್ಡ್ ಒಂದು ಸಖತ್ ಇಷ್ಟ ಆಯ್ತು. ಲುಕ್ ಒಂದು ಹೆವಿ ಇಷ್ಟ ಆಯ್ತು ನನಗೆ. ಗ್ಲಾಸ್ ಬ್ಯಾಕ್ ಒಂದು ಕೊಟ್ಬಿಟ್ಟಿದ್ರೆ ಫುಲ್ ಕಂಪ್ಲೀಟಾಗಿ ಹೋಗ್ತಾ ಇತ್ತು, ಆಯಿತಾ? ಬಟ್ ಸ್ಟಿಲ್ ಕೊಟ್ಟಿಲ್ಲ. ನನಗೆ ಫ್ರಂಟ್ ಲುಕ್ ನೋಡಿ ಅದು ಕಾಂಪನ್ಸೇಟ್ ಮಾಡುತ್ತೆ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ POLED ಡಿಸ್ಪ್ಲೇ ಇರುವಂಥದ್ದು. ಇದು ಒಂಥರ OLED, ಪ್ಲಾಸ್ಟಿಕ್ OLED, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸಖತ್ತಾಗಿದೆ ಡಿಸ್ಪ್ಲೇ ಮಾತ್ರ. ಈ ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ ಅಂತ ಬೇಕಾದರೂ ಅನ್ಬೋದು. ಇದು ಅಡಾಪ್ಟಿವ್ 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಇದಾಗಿದೆ. ಜೊತೆಗೆ 240 Hz ಟಚ್ ಸ್ಯಾಂಪ್ಲಿಂಗ್ ರೇಟನ್ನು ಕೂಡ ಹೊಂದಿರುವಂಥದ್ದು. ಇದು ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. HDR10+ ಕೂಡ ಇರುವಂಥದ್ದು ಮತ್ತು 900 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಈ ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. ಇದು ಅಡಾಪ್ಟಿವ್ ಆಗಿರೋದ್ರಿಂದ ಅವಶ್ಯಕತೆ ಇರೋ ಟೈಮಲ್ಲಿ ರಿಫ್ರೆಶ್ ರೇಟ್ನ ವೇರಿ ಮಾಡಿಕೊಡೋದು. 30 Hz, 60 Hz, 90 Hz. ಸೊ ಈ ರೀತಿ ಅವಶ್ಯಕತೆ ಇರುವಂಥ ರಿಫ್ರೆಶ್ ರೇಟಿಗೆ ಅದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಡಿಸ್ಪ್ಲೇ ಸಖತ್ತಾಗಿದೆ, ನನಗೆ ಹೆವಿ ಇಷ್ಟ ಆಯಿತು. ಕಲರ್ಸ್ ಎಲ್ಲ ವಿವಿಡ್ ಆಗಿರುವಂಥದ್ದು, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಸೊ ಬೆಂಕಿ ಡಿಸ್ಪ್ಲೇ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್
2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 6 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ ಮತ್ತು ಇನ್ನೊಂದು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಕ್ರೇಜಿ, 256 GB ಸ್ಟೋರೇಜ್ ಸಿಗ್ತದೆ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ SD ಕಾರ್ಡ್ ಸ್ಲಾಟ್ ಇಲ್ಲ ನಿಮಗೆ, ಸೊ ಅದರಿಂದ ಸ್ಟೋರೇಜ್ನ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಈ ಬೆಲೆಗೆ ಓಕೆ ಅಂತೀನಿ. UFS 3.1 ಮತ್ತು DDR5 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಈ ಬೆಲೆಗೆ ಯೂಶಲಿ ಯಾವ ಬ್ರ್ಯಾಂಡು ಕೂಡ ಕೊಡಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಕೆಲವೊಂದು ಬ್ರ್ಯಾಂಡ್ಗಳಿದ್ದಾವೆ ಈ ಬೆಲೆಗೂ ಕೂಡ ಕೊಡ್ತವೆ, ಬಟ್ ಬೇರೆ ಸ್ಪೆಸಿಫಿಕೇಶನ್ ಕಾಂಪ್ರಮೈಸ್ ಮಾಡಿರ್ತಾರೆ. ಓಕೆ ಅಂತೀನಿ, ಬಟ್ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಸ್ವಲ್ಪ ಹಳೆ ಪ್ರೊಸೆಸರೇ, ಹೊಸ ಪ್ರೊಸೆಸರ್ ಏನೂ ಅಲ್ಲ, ಬಟ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನಿಂದು 778 5G ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಸುಮಾರು 1.5 ವರ್ಷ ಆಯಿತಾ ಅಂತ ಇದು ಲಾಂಚ್ ಆಗಿ. ಪವರ್ಫುಲ್ಲೇ. ಬೆಂಚ್ ಮಾರ್ಕ್ ಅಂತೂ ನಾನು ಚೆಕ್ ಮಾಡಿದಂಗೆ ಸುಮಾರು 5 ಲಕ್ಷ ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. 5 ಲಕ್ಷಕ್ಕಿಂತ ಜಾಸ್ತಿನೇ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಫ್ಲಾಗ್ಶಿಪ್ ಪ್ರೊಸೆಸರ್ ಅಲ್ಲ, ಒಂಥರ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಅನ್ಬೋದು. ತುಂಬ ಚೆನ್ನಾಗಿ ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದರೆ ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ಚೆನ್ನಾಗಿದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ. ಏನು ರೀಸೆಂಟಾಗಿ ಡೈಮೆನ್ಸಿಟಿ 1080 ಪ್ರೊಸೆಸರ್ ಇದೆ, ಅದಕ್ಕೆ ಆಲ್ಮೋಸ್ಟ್ ಈಕ್ವಲೆಂಟ್ ಆಗುವಂಥ ಪ್ರೊಸೆಸರ್ ಅಂತ ಬೇಕಾದ್ರೂ ಅನ್ಬೋದು. ಒಂದೇನಪ್ಪ ಅಂತ ಅಂದರೆ ಇದರಲ್ಲಿ ನಮಗೆ Wi-Fi 6 ಸಿಗಲ್ಲ, ಅದೊಂದು ಬೇಜಾರಾಗುವಂಥ ವಿಷಯ. 1080ಯಲ್ಲಿ Wi-Fi 6 ಸಿಕ್ಬಿಡುತ್ತೆ. ಸೊ ಆ ರೀತಿ ಅದೊಂದು ಕೆಲವೊಂದು ಆಸ್ಪೆಕ್ಟ್ಗಳಿರ್ತವೆ. ಸೊ ಪ್ರೊಸೆಸರ್ ಚೆನ್ನಾಗಿದೆ, ನನಗೇನೋ ಅಂತ ಕೆಟ್ಟ ಪ್ರೊಸೆಸರ್ ಅಂತ ಅನಿಸಿಲ್ಲ. ಒಳ್ಳೆ ಪ್ರೊಸೆಸರ್, ಆರಾಮಾಗಿ ಒಂದು ಬೆಲೆಗೆ ಪರ್ಚೇಸ್ ಮಾಡ್ಬೋದು. ಸೂಪರ್ ಪ್ರೊಸೆಸರ್. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 108 MP f1.9 ಅಪರ್ಚರ್ನ ಹೊಂದಿರುವಂಥ ಸ್ಯಾಮ್ಸಂಗ್ ಇಂದು ಐಸೋ HM2 ಸೆನ್ಸರ್ ಆಯಿತಾ. ಒಂದು ಒಳ್ಳೆ ಸೆನ್ಸರ್, ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಪರವಾಗಿಲ್ಲ, ಡೀಟೇಲ್ಸ್ ಎಲ್ಲ ಒಂದು ಲೆವೆಲ್ ಚೆನ್ನಾಗಿದೆ. 108 MP ಕ್ಯಾಮ್ರಾ ಇದೆ ಅಂದ ತಕ್ಷಣ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ ಆಯಿತಾ. ಇದು ತೆಗೆಯುವಂಥ ಫೋಟೋ ಡೀಟೇಲ್ಸ್ ಆಗಿರ್ಬೋದು, ಲೋ ಲೈಟ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ಈ ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ಅನ್ನಿಸ್ತಾ ಇರುವಂಥದ್ದು. ಕೆಲವೊಂದು ಲೋ ಲೈಟ್ ಶಾರ್ಟ್ಸನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡೀಟೇಲ್ಸ್ ತುಂಬ ಚೆನ್ನಾಗಿ ರಿಟೈನ್ ಮಾಡುತ್ತೆ. ಡೇ ಶಾರ್ಟ್ಸ್ ಅಂತೂ ಸೂಪರಾಗಿ ಬರುತ್ತೆ. ಇಂಡೋರ್ ಪರವಾಗಿಲ್ಲ ಅಂತೀನಿ ಆಯಿತಾ. ಎಷ್ಟೋ ಕ್ಯಾಮ್ರಾಗಳಿಂದ ಎಷ್ಟೋ ಫೋನ್ಗಳಿಂದ ಬೆಟರ್ ಅಂತ ಅನ್ನಿಸ್ತು. ಚೆನ್ನಾಗಿದೆ ಒಟ್ಟಿಗೆ. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇದೆ. 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು ಒಳಗಿದೆ, ಕ್ಲಾರಿಟಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಮತ್ತು ಇನ್ನೊಂದು 2 MP ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮಾಡೋ ಕೆಲಸ ಇಲ್ಲ, ಅಷ್ಟೊಂದು ಮ್ಯಾಕ್ರೋ ಅಂತ ಅನಿಸಿಲ್ಲ ನನಗೆ ಇದುವರೆಗೂ. ಬೆಸ್ಟ್ ಈ ಕಡಿಮೆ ದುಡ್ಡಿನ ಇದ್ರ ಫೋನಲ್ಲಿ 2 MP ಕೊಟ್ಬಿಡ್ತಾರೆ, ಸುಮ್ಮನೆ ಏನು ಚೆನ್ನಾಗಿರಲ್ಲ, ಸುಮ್ಮನೆ ನಾಮಕ ಅವಸ್ಥೆ ಕೊಟ್ಟಂಗಿರುತ್ತೆ. ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ, ಒಂದು ಲೆವೆಲಿಗೆ ಈ ಬೆಲೆಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನಾಟ್ ಬ್ಯಾಡ್ ಅಂತ ಇಷ್ಟಪಡ್ತೀನಿ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ರೇರ್ ಕ್ಯಾಮ್ರಾ 4Kಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಓವರಾಲ್ ಕ್ಯಾಮ್ರಾ ನನಗೆ ಈ ಬೆಲೆಗೆ ತಕ್ಕ ರೀತಿಯಲ್ಲಿ ಅಂತ ಅನ್ನಿಸ್ತು. ಒಂದು ಒಳ್ಳೆ ಫೋಟೋನ ಇದು ಪ್ರೊಡ್ಯೂಸ್ ಮಾಡೋದಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ನೋಡ್ತಾ ಇದ್ದೀರಾ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್. MI ಅವ್ರದ್ದು ಯೂಶ್ವಲಿ ಫಾಸ್ಟಾಗಿ ಇರುತ್ತೆ, ಫಾಸ್ಟಾಗಿದೆ. ಪಾರ್ಟನ್ನು ಅನ್ಲಾಕ್ ಮಾಡಿ ಬಿಸಾಕತ್ತೆ, ಒಂದು ಒಳ್ಳೆಯ ವಿಷಯ. ಇನ್ನು ಫೇಸ್ ಅನ್ಲಾಕ್ ಬಂತು ಅಂತ ಅಂದರೆ ನೋಡ್ತೀರಾ ನೀವೇ, ಫಾಸ್ಟಾಗಿದೆ. ಇದುವೇ ನಾಟ್ ಬ್ಯಾಡ್, ಹೆವಿ ಫಾಸ್ಟಾಗಿದೆ, ಸೂಪರ್ ಅಂತ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಫೋನ್ ಒಂದು ಲೆವೆಲಿಗೆ ಥಿನ್ ಆಗಿದ್ರು ಕೂಡ, ಲೈಟ್ ವೆಯ್ಟ್ ಆಗಿದ್ರು ಕೂಡ 5000 mAh ಕೆಪಾಸಿಟಿ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೇನೆ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ರೌಟರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ ಅಂತ ನಾನು ಇಷ್ಟಪಡ್ತೀನಿ. ನಂಗೆ ಅನ್ನಿಸ್ದಂಗೆ ಒಂದು ಅರ್ಧ ಗಂಟೆಲೇ ಈ ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ನಂಗೆ ಅನ್ನಿಸ್ದಂಗಿದೆ. 35-40 ನಿಮಿಷದೊಳಗೇನೆ ಹೋಗ್ಬಿಡುತ್ತೆ. ಇದು ಸ್ಟಾರ್ಟಿಂಗ್ ಹೆವಿ ಫಾಸ್ಟ್ ಆಗುತ್ತೆ, ಆಮೇಲೆ ಅಪ್ಟಿಮೈಸ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಹೀಟ್ ಆಗ್ಬೋದು ಅಂತ ಸ್ಲೋ ಮಾಡ್ತಾರೆ. ಬಟ್ ಒಟ್ಟಿಗಂತೂ ತುಂಬ ಫಾಸ್ಟಾಗಿ ಈ ಫೋನು ಚಾರ್ಜ್ ಮಾಡುತ್ತೆ, ಸೂಪರ್ ವಿಷಯ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಆಂಡ್ರಾಯ್ಡ್ 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ MIUI 14 ಇದೆ. ಈ OSನ ದೊಡ್ಡ ಫ್ಯಾನ್ ಏನೂ ಅಲ್ಲ ಆಯಿತಾ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಇದೆ, ತುಂಬ ಥೀಮ್ಡ್ OS, ಬಟ್ ಸ್ಮೂತಾಗಂತೂ ಕೆಲಸವನ್ನು ಮಾಡುತ್ತೆ, ಅದೊಂದು ಖುಷಿ ವಿಷಯ. ಇವರು ಸಾಫ್ಟ್ವೇರ್ ಅಪ್ಡೇಟ್ ನಂಗೆ ಅನ್ನಿಸ್ತಾ 1 ರಿಂದ 2 ವರ್ಷ ಕೊಡ್ಬೋದು. ಸೆಕ್ಯೂರಿಟಿ ಪ್ಯಾಚಸ್ ಒಂದು 3 ವರ್ಷ ಕೊಡ್ತಾರೆ, ಅದೇನು ತೊಂದರೆ ಇಲ್ಲ. ಬಟ್ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೂಡ ಸ್ವಲ್ಪ ಸ್ಲೋ MI ಅವರು, ಯೂಶಲಿ ಪೋಕೋದವರು. ಸೊ ಪರವಾಗಿಲ್ಲ OS. ಇದು ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗೇನೋ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟರೆ ಒಂದು OS ತುಂಬ ಇಷ್ಟ ಆಗುತ್ತೆ.
ನಿಮ್ಮಲ್ಲಿ ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ ಒಟ್ಟಿಗೆ. ಸದ್ಯಕ್ಕಂತೂ ಆ್ಯಂಡ್ರಾಯ್ಡ್ 12 ಇದೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ಟೀರಿಯೋ ಸ್ಪೀಕರ್, 2 ಸ್ಪೀಕರ್ ಇದೆ, ಬಾಟಮ್ ಫೇರಿಂಗ್ ಒಂದು ಮತ್ತು ಇನ್ನೊಂದು ಮೇಲ್ಗಡೆ ಇದೆ ಆಯಿತಾ. ಇದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ, ಈವನ್ ಹೆಡ್ಫೋನ್ ಜಾಕಿಂದನೂ ಸಪೋರ್ಟ್ ಮಾಡುತ್ತೆ ಮತ್ತು ಆ ಸ್ಪೀಕರು ಕೂಡ ಡಾಲ್ಬಿ ಅಟ್ಮೋಸ್ನ ಸಪೋರ್ಟ್ ಮಾಡುತ್ತೆ. ಕ್ರೇಜಿ ಅಂತೆಲ್ಲ ಇಷ್ಟಪಡ್ತೀನಿ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಮತ್ತು ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮ್ಮ ದೇಶದ ಎಲ್ಲ 5G ಬ್ಯಾಂಡ್ಸನ್ನು ಸಪೋರ್ಟ್ ಮಾಡುತ್ತೆ. ಜಿಯೋ ಬ್ಯಾಂಡ್ಸು ಸಪೋರ್ಟ್ ಇದೆ ಮತ್ತು ಏರ್ಟೆಲ್ ಬ್ಯಾಂಡ್ ಕೂಡ ಸಪೋರ್ಟ್ ಇರುವಂಥದ್ದು. ಸೊ 5G ಬರುತ್ತೆ, ತಲೆಗೆಡ್ಸ್ಕೊಂಬಿಡಿ. ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತದೆ, ಯಾವುದೇ ವೈಫೈ 6 ಸಿಗ್ತಾ ಇಲ್ಲ, ಅದೊಂದು ಬೇಜಾರಾಯಿತು ನನಗೆ. ಮತ್ತು ಬ್ಲೂಟೂತ್ 5.1 ಕೂಡ ಇದೆ. ಮತ್ತು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿದ್ದಾರೆ. IR ಬ್ಲಾಸ್ಟರ್ ಕೂಡ ಇರುವಂಥದ್ದು ಆಯಿತಾ. ಸೊ ಆರಾಮಾಗಿ ನೀವು ಟಿವಿಯನ್ನು ಅಥವಾ ಯಾವುದೇ IR ಸಪೋರ್ಟ್ ಆಗುವಂಥ ಡಿವೈಸ್ನ ಈ ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು, ಸೂಪರ್ ವಿಷಯ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಕೆಲವೊಂದು ಮೇನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟ್ ಅಂದರೆ 6GB 128GB ಸ್ಟೋರೇಜ್ ವೇರಿಯಂಟನ್ನು ಇನ್ ಕೇಸ್ ಒಂದು 19,000 ರೂಪಾಯಿಗೆ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ. ಈ ಬೆಲೆಗೆ ಈ ಫೋನ್ನ ಡಿಸ್ಪ್ಲೇ ಸೂಪರ್ ಆಗಿದೆ. ಲುಕ್ಕು ಫ್ರಂಟಿಂದ ಅಂತೂ ಬೆಂಕಿ ಇದೆ, ಬ್ಯಾಕ್ ಅಷ್ಟೊಂದು ದೊಡ್ಡ ಫ್ಯಾನ್ ಏನಲ್ಲ, ಸುಮಾರಾಗಿದೆ, ಪರವಾಗಿಲ್ಲ. ಮತ್ತು ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮು ಮತ್ತು ಸ್ಟೋರೇಜು ಓಕೆ ಆಯಿತಾ. ಸೇಮ್ ಈ ಬೆಲೆಗೆ ಎಲ್ಲ ಏನು ಕೊಡ್ತಾರೋ ಅದನ್ನೇ ಕೊಟ್ಟಿದ್ದೀನಿ, ಸ್ಪೆಷಲ್ ಇಲ್ಲ. ಪ್ರೊಸೆಸರ್ ಪರವಾಗಿಲ್ಲ, ಚೆನ್ನಾಗಿದೆ. ಇತ್ತೀಚೆಗಂತೂ ಎಲ್ಲರೂ ಕೂಡ ಸಿಮಿಲರ್ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೊಸೆಸರ್ನ ಈ ಬೆಲೆಗೆ ಆಗ್ತಾ ಇದ್ದಾರೆ. ಅದು ಕೂಡ ಅಂಥ ಸ್ಪೆಷಲ್ ಅಂತ ಅನ್ಸಿಲ್ಲ, ಬಟ್ ಒಳ್ಳೆಯ ಪ್ರೊಸೆಸರ್. ಕ್ಯಾಮ್ರಾ ಚೆನ್ನಾಗಿದೆ, ಪರವಾಗಿಲ್ಲ. ಮತ್ತು 67 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಸೊ ಸ್ಟೀರಿಯೋ ಸ್ಪೀಕರ್ ಕೂಡ ಸಿಗ್ತದೆ, ಡಾಲ್ಬಿ ಅಟ್ಮೋಸು, ಡಾಲ್ಬಿ ವಿಷನ್ ಎಲ್ಲ ಇದೆ. ಸೊ ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ ಒಂದು ಪ್ರೈಸ್ ರೇಂಜಿಗೆ. ಸ್ಟೋರೇಜನ್ನು ಮೋಸ್ಟ್ಲಿ UFS 3.1 ಅಥವಾ DDR5 ಕೊಟ್ಟಿದ್ದಿದ್ರೆ ರ್ಯಾಮನ್ನು ಬೆಂಕಿ ಇರ್ತಾಯಿತ್ತು. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ತಾಯಿತ್ತು. ಮೊನ್ನೆ ವಿಡಿಯೋದಲ್ಲೂ ಕೂಡ ಹಂಗೆ ಹೇಳಿದ್ದೆ, ಏನಾದರೂ ಒಂದು ಕಡಿಮೆ ಮಾಡಿಬಿಡ್ತಾರೆ. ಸೊ ಚೆನ್ನಾಗಿದೆ, ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಆಗ್ತಿತ್ತು. ಸೊ ಇಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತದೆ ಹುಡುಗರಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.